ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ಗ್ಯಾರಂಟಿಯನ್ನು ನೀಡಿದ್ದಾರೆ. ನೀರಿನ ದರ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದ್ರು, ಹಾಲಿನ ದರವೂ ಸಹ 3ನೇ ಬಾರಿಗೇನು ಜಾಸ್ತಿ ಮಾಡಿದ್ದಾರೆ. ಬಹುಶಃ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಯುಗಾದಿಗೆ ಈ ನಾಡಿನ ಜನತೆಗೆ ಕೊಡುಗೆನ ನೀಡಿದ್ದಾರೆ, ಹಾಲಿನ ಬೆಲೆಯನ್ನ ದರವನ್ನ ಜಾಸ್ತಿ ಮಾಡೋ ಮೂಲಕ. ಹಾಗಾಗಿ ಈ ಒಂದು ಬೆಲೆ ಏರಿಕೆ ಸರ್ಕಾರದ ವಿರುದ್ಧ ಜನಾಂದೋಲನವನ್ನ ಮಾಡಬೇಕು, ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಈ ಬೆಲೆ ಏರಿಕೆಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ. ಹಾಗಾಗಿ ಏಪ್ರಿಲ್ 2ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಈ ಬೆಲೆ ಏರಿಕೆಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಹೋರಾತ್ರಿ ಧರಣಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಏಪ್ರಿಲ್ 2ನೇ ತಾರೀಕು ನಮ್ಮೆಲ್ಲ ಭಾಜಪದ ಎಲ್ಲ ನಮ್ಮ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರು, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು, ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು, ನಮ್ಮೆಲ್ಲ ಜಿಲ್ಲಾ ಅಧ್ಯಕ್ಷರು, ರಾಜ್ಯದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸಹ ಈ ಒಂದು ಅಹೋರಾತ್ರಿ ಧರಣಿ ಏಪ್ರಿಲ್ 2ನೇ ತಾರೀಕು ಪ್ರಾರಂಭ ಆಗ್ತಕ್ಕಂಥ ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸಲಿದ್ದಾರೆ. ತದನಂತರದಲ್ಲಿ 4ನೇ ತಾರೀಕು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ, 5ನೇ ತಾರೀಕು ಎಲ್ಲಾ ಮಂಡಲಗಳಲ್ಲೂ ಸಹ ಈ ಬೆಲೆ ಏರಿಕೆಯ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯ ಧೋರಣೆಯ ವಿರುದ್ಧ, ಈ ನಿರ್ಧಾರದ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡೋರಿದ್ದೇವೆ. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ, ಇನ್ನು ಇತ್ತೀಚೆಗೆ ಅಧಿವೇಶನ ಮುಗಿಯುವ ಕೊನೆಯ ದಿನ ಗೌರವಾನ್ವಿತ ಸಭಾಧ್ಯಕ್ಷರು ಸ್ಪೀಕರ್ ಅವರು ಯಾವ ರೀತಿ ನಡೆದುಕೊಂಡಿದ್ದಾರೆ ತಮ್ಗೆಲ್ಲ ತಿಳಿದಿದೆ. ಭಾರತೀಯ ಜನತಾ ಪಾರ್ಟಿಯ 18 ಶಾಸಕರನ್ನ 6 ತಿಂಗಳ ಕಾಲ ಅಮಾನತು ಮಾಡಿರ್ತಕ್ಕಂಥದ್ದು. ಅವತ್ತು ಕೂಡ ಮಾತನಾಡಿದ್ದೇವೆ, ಸ್ಪೀಕರ್ ಅವರ ಒಂದು ಸರ್ವಾಧಿಕಾರಿ ಧೋರಣೆ ಇದು ಸರಿಯಲ್ಲ, ಸಂವಿಧಾನ ವಿರೋಧಿ ನಡೆ ಅನ್ನೋದನ್ನ ಅವತ್ತು ಹೇಳಿದ್ದೇವೆ. ಹಾಗಾಗಿ 2ನೇ ತಾರೀಕು ಬೆಳಗ್ಗೆ ವಿಧಾನಸೌಧ ಮುಂದೆ ಇರತಕ್ಕಂತ ಕೆಂಗಲ್ ಪ್ರತಿಮೆಯ ಮುಂದೆ ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ನಾವು ಪ್ರತಿಭಟನೆ ಮಾಡೋರಿದ್ದೇವೆ. ಸ್ಪೀಕರ್ ಅವರಿಗೆ ನಾವೊಂದು ರೆಪ್ರೆಸೆಂಟೇಷನ್ ಕೂಡ ಅವತ್ತು ಕೊಡೋರಿದ್ದೇವೆ. ಯಾಕೆಂತ ಹೇಳಿದ್ರು ಜನರಿಗೆ, ಆ ಕ್ಷೇತ್ರ ಮತದಾರರಿಗೆ ಮಾಡಿರ್ತಕ್ಕಂಥ ಅವಮಾನ ಇವತ್ತು ಸ್ಪೀಕರ್ ಅವರ ತೀರ್ಮಾನ. ನಾನು ಈಗ ನಮ್ಮ ವಿರೋಧ ಪಕ್ಷದ ನಾಯಕರು ಕೂಡ ಮಾತನಾಡಿದ್ದೇನೆ, ಮಾನ್ಯ ಆರ್ ಅಶೋಕ್ ಅವರಿಗೆ. ಎಲ್ಲಿಯವರೆಗೆ ಮಾನ್ಯ ಸ್ಪೀಕರ್ ಅವರು ಈ ಒಂದು ಸಂವಿಧಾನ ವಿರೋಧಿ ನಡೆ ಏನಿದೆ, 18 ಬಿಜೆಪಿ ಶಾಸಕರನ್ನ ಅಮಾನತ್ ಮಾಡಿದ್ದಾರೆ, ಎಲ್ಲಿಯವರೆಗೆ 18 ಶಾಸಕರ ಅಮಾನತನ್ನ ಹಿಂದೆ ತೆಗೆದುಕೊಳ್ಳೋದಿಲ್ಲವೋ ಅಲ್ಲಿಯವರೆಗೂ ಸಹ ಭಾರತೀಯ ಜನತಾ ಪಾರ್ಟಿ ನಮ್ಮ ಯಾವುದೇ ಶಾಸಕರು ಇರ್ಬೋದು, ವಿಧಾನ ಪರಿಷತ್ ಸದಸ್ಯರು ಇರ್ಬೋದು, ಕಮಿಟಿ ಮೀಟಿಂಗ್ ಗಳಿಗೆ ನಾವು ಹಾಜರಾಗೋದಿಲ್ಲ. ಬಿಜೆಪಿ ಯಾವುದೇ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲಿಯವರೆಗೂ ಮಾನ್ಯ ಸಭಾಧ್ಯಕ್ಷರು ತಮ್ಮ ನಿರ್ಧಾರವನ್ನ ವಾಪಸ್ ತೆಗೆದುಕೊಳ್ಳೋದಿಲ್ವೋ, ಎಲ್ಲಿಯವರೆಗೂ ನಮ್ಮ 18 ಶಾಸಕರ ಅಮಾನತನ್ನ ಹಿಂಪಡೆಯೋದಿಲ್ವೋ ಅಲ್ಲಿಯವರೆಗೂ ನಾವು ಸಹ ಯಾವುದೇ ಶಾಸಕರುಗಳು ಈ ಕಮಿಟಿ ಮೀಟಿಂಗ್ಗಳಲ್ಲೂ ಕೂಡ ನಾವು ಭಾಗವಹಿಸೋದಿಲ್ಲ. ಈ ಒಂದು ನಿರ್ಧಾರವನ್ನು ಕೂಡ ನಾವು ಮಾಡಿದ್ದೇವೆ.